ಸೊ ಒಂದು ಸಣ್ಣ ಸೆಗ್ಮೆಂಟ್ ಇರುತ್ತೆ, ಇದರಲ್ಲಿ ಯಾರು ಈ ವಿಚಾರವಾಗಿ ಪರ್ಟಿಕ್ಯುಲರ್ ಅಂತ ಹೇಳ್ಬಿಟ್ಟು ಇಬ್ಬರಲ್ಲಿ ನೀವು ಹೇಳ್ತಾ ಹೋಗಬೇಕು. ನಾನು ಕ್ವಶನ್ಸ್ ಕೇಳ್ತಾ ಹೋಗ್ತೀನಿ. ಸೊ ಸಾಮಾನ್ಯವಾಗಿ ಏನಂತ ಕರಿತೀರಾ ಮೇಡಮ್ನ? ಏನು ಯಾವಾಗಲೂ ಮೊದಲಿಂದ ವೆರಿ ಅರ್ಲಿ ಪರಿಚಯದಿಂದ ಧನಲಕ್ಷ್ಮಿ ಅಂತಲೇ ಕರೆದ್ಬಿಡ್ತೀನಿ ನಾನು. ಜಿಪ್ಪುಂಡ್ರು ಯಾರು ಇಬ್ಬರಲ್ಲಿ? ಧನಲಕ್ಷ್ಮಿ. ನೀವೇ ಜಿಪ್ಪುಂಡ್ರು. ಓಕೆ. ಇಬ್ಬರಲ್ಲಿ ಯಾರು ಬೇಗ ಮುನ್ಸ್ಕೊಂತೀರಾ? ಕೋಪ ಅಲ್ಲ, ಮುನ್ಸ್ಕೊಳ್ಳೋದು. ಧನಲಕ್ಷ್ಮಿ. ಸುಮ್ಮನೆ ಆಗ್ಬಿಡ್ತೀನಿ, ಬೇಜಾರಾದಾಗ ಮಾತಾಡಲ್ಲ, ಸುಮ್ಮನೆ ಆಗ್ಬಿಡ್ತೀನಿ. ಮನೆಯಲ್ಲಿ ಜಗಳ ಮಾಡಿದಾಗ ಯಾರು ಬೇಗ ಸೋಲೋದು? ಆಯ್ತು, ಜಗಳದಲ್ಲಿ ಜಗಳನೇ ಬರಲ್ಲ ರೀ. ಇಬ್ರಲ್ಲಿ ಮೂವಿ ಲವರ್ಸ್ ಯಾರು? ಅವಳೇ ಜಾಸ್ತಿ. ಫೇವ್ರೆಟ್ ಆಕ್ಟರು ನಿಮ್ಗೆ? ರಾಜ್ಕುಮಾರ್. ಓಕೆ. ಇಬ್ರಲ್ಲಿ ಯಾರಿಗೆ ಜಾಸ್ತಿ ಸೌಂದರ್ಯದ ಕಾಳಜಿ ಇದೆ? ಅವ್ರನ್ನೇ ಕೇಳಿ. ನೀಟಾಗಿ ರೆಡಿ ಆಗ್ತಾರೆ. ಏನೇ ಇವಾಗ ನಮ್ಗೆ ಏನಾದ್ರು ಅರ್ಜೆನ್ಸಿ ಇದ್ರೆ ಅರ್ಜೆಂಟಾಗಿ ಬೇಗ ರೆಡಿ ಆಗ, ಅವರು ಫುಲ್ಲು ಏನು ರೆಡಿ ಆಗ್ಬೇಕು ಅದು ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡೇ ಹೋಗೋದು. ಇಬ್ರಲ್ಲಿ ಯಾರು ಜಾಸ್ತಿ ಸೋಮಾರಿ? ಸೋಂಬೇರಿತನ ನಮಗೆ ಇಬ್ಬರಿಗೂ ಇಲ್ಲ. ಇಬ್ಬರಿಗೂ ಇಲ್ಲ. ಸೊ ದೈವ ಭಕ್ತಿ ಯಾರಿಗೆ ಜಾಸ್ತಿ ಇಬ್ಬರಲ್ಲಿ? ನನಗೆ. ನಿಮಗೆ ಜಾಸ್ತಿ. ನೈಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಒಂದು ರೀತಿಯಾಗಿ ನಿಮ್ಮ ಕುಟುಂಬನ ಪರಿಚಯ ಮಾಡಿಸ್ಕೊಟ್ಟೆ, ಇನ್ನೊಂದು ಕಡೆ ನಿಮ್ಮ ಪ್ರೀತಿ ವಿಶ್ವಾಸ, ನಿಮ್ಮ ಫ್ಯಾಮಿಲಿ ಟೈಮ್ ಹೇಗಿತ್ತು ಅಂತ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸ್ಕೊಟ್ರಿ. ಇಡೀ ಕುಟುಂಬಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಅಮ್ಮ.